ಶಿಕ್ಷಣತೆಯ ಪಾತ್ರ ಹೇಗಿರಬೇಕು ಅಂತ? ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸೆಡ್ಲೆಸ್ ಅಂತ. ಆ, ಕರ್ನಾಟಕ ಒಂದು ಹೊಸ ಹಂತಕ್ಕೆ ಹೋಗಬೇಕು. ಯುವಕರ ಪಾತ್ರ ಹೆಚ್ಚಾಗಿರಬೇಕು. ಈ ರಾಜ್ಯದ ಬದಲಾವಣೆಯಲ್ಲಿ, ಅಭಿವೃದ್ಧಿಯಲ್ಲಿ, ವಿಧಾನಸೌಧದಲ್ಲಿ ಕೂತು ರಾಜ್ಯದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋ ಸಾಲಲ್ಲಿ ನಾನು ಕೂತಿದ್ದೀನಿ ಅನ್ನೋದು ನನ್ನ ಸೌಭಾಗ್ಯ. ಸೊ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ. ಖಂಡಿತವಾಗೂ ಆ ಬದಲಾವಣೆ ಬರುತ್ತೆ. ಕರ್ನಾಟಕ ಜನತೆಗೆ ಒಂದೇ ಹೇಳ್ತೀನಿ, ಅಪ್ಪ ಅಮ್ಮ ಶ್ರೀಮಂತರಾದರೆ ದುಡ್ಡೇ ಬಂಡವಾಳ, ಬಡವರಾದರೆ ನಮ್ಮಂಥ ಬಡವರಿಗೆ ಧೈರ್ಯನೇ ಬಂಡವಾಳ. ನನ್ನ ಧೈರ್ಯ ನನ್ನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ನಿಮ್ಮ ಧೈರ್ಯನೂ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ಇನ್ನೊಂದೇನು ಅಂತಂದರೆ, ನಾನು ನೀವು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೆ, ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಕಾರ ಒಂದು ಕನಸಿನ ಕರ್ನಾಟಕ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ? ಆದಷ್ಟು ಕರಪ್ಷನ್ ಇಂಟೆನ್ಸಿಟಿನ ಕಡಿಮೆ ಮಾಡಬೇಕು. ಸಡನ್ನಾಗಿ ಇದು ಶತಮಾನಗಳಿಂದ ಬೇರೂರಿದೆ. ಅಟ್ಲೀಸ್ಟ್ ಒಂದೊಂದು ಜನ್ರೇಷನವರು ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾ ಹೋದರೆ ಇನ್ನೊಂದು 200-300 ವರ್ಷಕ್ಕೆ ಕಂಪ್ಲೀಟ್ ಕ್ಲೀನ್ ಸೊಸೈಟಿನ ನೋಡೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನಿಂದ ಕಂಪ್ಲೀಟ್ ಇದು ಮಾಡೋದು ಕಷ್ಟ. ಬಟ್ ಅದಕ್ಕೊಂದು ಮುನ್ನುಡಿ ಬರೆದ್ರೆ, ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಂಡು ಹೋದರೆ ನಾವು ತುಂಬ ಅದ್ಭುತವಾಗಿ ಬೆಳಿತೀವಿ ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಬೇಕು. ಉನ್ನತಿಯ ಪಾತ್ರ ಹೇಗಿರಬೇಕು ಅಂತ? ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸೆಡ್ಲೆಸ್ ಅಂತ. ಕರ್ನಾಟಕ ಒಂದು ಹೊಸ ಹಂತಕ್ಕೆ ಹೋಗಬೇಕು. ಯುವಕರ ಪಾತ್ರ ಹೆಚ್ಚಾಗಿರಬೇಕು. ಈ ರಾಜ್ಯದ ಬದಲಾವಣೆಯಲ್ಲಿ, ಅಭಿವೃದ್ಧಿಯಲ್ಲಿ, ವಿಧಾನಸೌಧದಲ್ಲಿ ಕೂತು ರಾಜ್ಯದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋ ಸಾಲಲ್ಲಿ ನಾನು ಕೂತಿದ್ದೀನಿ ಅನ್ನೋದು ನನ್ನ ಸೌಭಾಗ್ಯ. ಸೊ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ. ಖಂಡಿತವಾಗೂ ಆ ಬದಲಾವಣೆ ಬರುತ್ತೆ. ಕರ್ನಾಟಕ ಜನತೆಗೆ ಒಂದೇ ಹೇಳ್ತೀನಿ, ಅಪ್ಪ ಅಮ್ಮ ಶ್ರೀಮಂತರಾದರೆ ದುಡ್ಡೇ ಬಂಡವಾಳ, ಬಡವರಾದರೆ ನಮ್ಮಂಥ ಬಡವರಿಗೆ ಧೈರ್ಯನೇ ಬಂಡವಾಳ. ನನ್ನ ಧೈರ್ಯ ನನ್ನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ನಿಮ್ಮ ಧೈರ್ಯನೂ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ಇನ್ನೊಂದೇನು ಅಂತಂದರೆ, ನಾನು ನೀವು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೆ, ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಕಾರ ಒಂದು ಕನಸಿನ ಕರ್ನಾಟಕ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ? ಆದಷ್ಟು ಕರಪ್ಷನ್ ಇಂಟೆನ್ಸಿಟಿನ ಕಡಿಮೆ ಮಾಡಬೇಕು. ಸಡನ್ನಾಗಿ ಇದು ಶತಮಾನಗಳಿಂದ ಬೇರೂರಿದೆ. ಅಟ್ಲೀಸ್ಟ್ ಒಂದೊಂದು ಜನ್ರೇಷನವರು ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾ ಹೋದರೆ ಇನ್ನೊಂದು 200-300 ವರ್ಷಕ್ಕೆ ಕಂಪ್ಲೀಟ್ ಕ್ಲೀನ್ ಸೊಸೈಟಿನ ನೋಡೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನಿಂದ ಕಂಪ್ಲೀಟ್ ಇದು ಮಾಡೋದು ಕಷ್ಟ. ಬಟ್ ಅದಕ್ಕೊಂದು ಮುನ್ನುಡಿ ಬರೆದ್ರೆ, ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಂಡು ಹೋದರೆ ನಾವು ತುಂಬ ಅದ್ಭುತವಾಗಿ ಬೆಳಿತೀವಿ ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಬೇಕು. ಉನ್ನತಿಯ ಪಾತ್ರ ಹೇಗಿರಬೇಕು ಅಂತ? ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸೆಡ್ಲೆಸ್ ಅಂತ. ಕರ್ನಾಟಕ ಒಂದು ಹೊಸ ಹಂತಕ್ಕೆ ಹೋಗಬೇಕು. ಯುವಕರ ಪಾತ್ರ ಹೆಚ್ಚಾಗಿರಬೇಕು. ಈ ರಾಜ್ಯದ ಬದಲಾವಣೆಯಲ್ಲಿ, ಅಭಿವೃದ್ಧಿಯಲ್ಲಿ, ವಿಧಾನಸೌಧದಲ್ಲಿ ಕೂತು ರಾಜ್ಯದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋ ಸಾಲಲ್ಲಿ ನಾನು ಕೂತಿದ್ದೀನಿ ಅನ್ನೋದು ನನ್ನ ಸೌಭಾಗ್ಯ. ಸೊ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ. ಖಂಡಿತವಾಗೂ ಆ ಬದಲಾವಣೆ ಬರುತ್ತೆ. ಕರ್ನಾಟಕ ಜನತೆಗೆ ಒಂದೇ ಹೇಳ್ತೀನಿ, ಅಪ್ಪ ಅಮ್ಮ ಶ್ರೀಮಂತರಾದರೆ ದುಡ್ಡೇ ಬಂಡವಾಳ, ಬಡವರಾದರೆ ನಮ್ಮಂಥ ಬಡವರಿಗೆ ಧೈರ್ಯನೇ ಬಂಡವಾಳ. ನನ್ನ ಧೈರ್ಯ ನನ್ನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ನಿಮ್ಮ ಧೈರ್ಯನೂ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ಇನ್ನೊಂದೇನು ಅಂತಂದರೆ, ನಾನು ನೀವು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೆ, ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಕಾರ ಒಂದು ಕನಸಿನ ಕರ್ನಾಟಕ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ? ಆದಷ್ಟು ಕರಪ್ಷನ್ ಇಂಟೆನ್ಸಿಟಿನ ಕಡಿಮೆ ಮಾಡಬೇಕು. ಸಡನ್ನಾಗಿ ಇದು ಶತಮಾನಗಳಿಂದ ಬೇರೂರಿದೆ. ಅಟ್ಲೀಸ್ಟ್ ಒಂದೊಂದು ಜನ್ರೇಷನವರು ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾ ಹೋದರೆ ಇನ್ನೊಂದು 200-300 ವರ್ಷಕ್ಕೆ ಕಂಪ್ಲೀಟ್ ಕ್ಲೀನ್ ಸೊಸೈಟಿನ ನೋಡೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನಿಂದ ಕಂಪ್ಲೀಟ್ ಇದು ಮಾಡೋದು ಕಷ್ಟ. ಬಟ್ ಅದಕ್ಕೊಂದು ಮುನ್ನುಡಿ ಬರೆದ್ರೆ, ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಂಡು ಹೋದರೆ ನಾವು ತುಂಬ ಅದ್ಭುತವಾಗಿ ಬೆಳಿತೀವಿ ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಬೇಕು. ಉನ್ನತಿಯ ಪಾತ್ರ ಹೇಗಿರಬೇಕು ಅಂತ? ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸೆಡ್ಲೆಸ್ ಅಂತ. ಕರ್ನಾಟಕ ಒಂದು ಹೊಸ ಹಂತಕ್ಕೆ ಹೋಗಬೇಕು. ಯುವಕರ ಪಾತ್ರ ಹೆಚ್ಚಾಗಿರಬೇಕು. ಈ ರಾಜ್ಯದ ಬದಲಾವಣೆಯಲ್ಲಿ, ಅಭಿವೃದ್ಧಿಯಲ್ಲಿ, ವಿಧಾನಸೌಧದಲ್ಲಿ ಕೂತು ರಾಜ್ಯದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋ ಸಾಲಲ್ಲಿ ನಾನು ಕೂತಿದ್ದೀನಿ ಅನ್ನೋದು ನನ್ನ ಸೌಭಾಗ್ಯ. ಸೊ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ. ಖಂಡಿತವಾಗೂ ಆ ಬದಲಾವಣೆ ಬರುತ್ತೆ. ಕರ್ನಾಟಕ ಜನತೆಗೆ ಒಂದೇ ಹೇಳ್ತೀನಿ, ಅಪ್ಪ ಅಮ್ಮ ಶ್ರೀಮಂತರಾದರೆ ದುಡ್ಡೇ ಬಂಡವಾಳ, ಬಡವರಾದರೆ ನಮ್ಮಂಥ ಬಡವರಿಗೆ ಧೈರ್ಯನೇ ಬಂಡವಾಳ. ನನ್ನ ಧೈರ್ಯ ನನ್ನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ನಿಮ್ಮ ಧೈರ್ಯನೂ ನಿಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ಇನ್ನೊಂದೇನು ಅಂತಂದರೆ, ನಾನು ನೀವು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೆ, ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಕಾರ ಒಂದು ಕನಸಿನ ಕರ್ನಾಟಕ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ?
ಆದಷ್ಟು ಕರಪ್ಷನ್ ಇಂಟೆನ್ಸಿಟಿನ ಕಡಿಮೆ ಮಾಡಬೇಕು. ಸಡನ್ನಾಗಿ ಇದು ಶತಮಾನಗಳಿಂದ ಬೇರೂರಿದೆ. ಅಟ್ಲೀಸ್ಟ್ ಒಂದೊಂದು ಜನ್ರೇಷನವರು ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾ ಹೋದರೆ ಇನ್ನೊಂದು 200-300 ವರ್ಷಕ್ಕೆ ಕಂಪ್ಲೀಟ್ ಕ್ಲೀನ್ ಸೊಸೈಟಿನ ನೋಡೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನಿಂದ ಕಂಪ್ಲೀಟ್ ಇದು ಮಾಡೋದು ಕಷ್ಟ. ಬಟ್ ಅದಕ್ಕೊಂದು ಮುನ್ನುಡಿ ಬರೆದ್ರೆ, ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಂಡು ಹೋದರೆ ನಾವು ತುಂಬ ಅದ್ಭುತವಾಗಿ ಬೆಳಿತೀವಿ ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಬೇಕು. ಉನ್ನತಿಯ ಪಾತ್ರ ಹೇಗಿರಬೇಕು ಅಂತ? ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸೆಡ್ಲೆಸ್ ಅಂತ. ಕರ್ನಾಟಕ ಒಂದು ಹೊಸ ಹಂತಕ್ಕೆ ಹೋಗಬೇಕು. ಯುವಕರ ಪಾತ್ರ ಹೆಚ್ಚಾಗಿರಬೇಕು. ಈ ರಾಜ್ಯದ ಬದಲಾವಣೆಯಲ್ಲಿ, ಅಭಿವೃದ್ಧಿಯಲ್ಲಿ ವಿಧಾನಸೌಧದಲ್ಲಿ ಕೂತು ರಾಜ್ಯದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋ ಸಾಲಲ್ಲಿ ನಾನು ಕೂತಿದ್ದೀನಿ ಅನ್ನೋದು ನನ್ನ ಸೌಭಾಗ್ಯ. ಸೊ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ. ಖಂಡಿತವಾಗೂ ಆ ಬದಲಾವಣೆ ಬರುತ್ತೆ. ಕರ್ನಾಟಕ ಜನತೆಗೆ ಒಂದೇ ಹೇಳ್ತೀನಿ, ಅಪ್ಪ ಅಮ್ಮ ಶ್ರೀಮಂತರಾದರೆ ದುಡ್ಡೇ ಬಂಡವಾಳ, ಬಡವರಾದರೆ ನಮ್ಮಂಥ ಬಡವರಿಗೆ ಧೈರ್ಯನೇ ಬಂಡವಾಳ. ನನ್ನ ಧೈರ್ಯ ನನ್ನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ನಿಮ್ಮ ಧೈರ್ಯನೂ ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ಇನ್ನೊಂದೇನು ಅಂತಂದರೆ, ನಾನು ನೀವು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೆ, ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಕಾರ ಒಂದು ಕನಸಿನ ಕರ್ನಾಟಕ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ? ಆದಷ್ಟು ಕರಪ್ಷನ್ ಇಂಟೆನ್ಸಿಟಿನ ಕಡಿಮೆ ಮಾಡಬೇಕು. ಸಡನ್ನಾಗಿ ಇದು ಶತಮಾನಗಳಿಂದ ಬೇರೂರಿದೆ. ಅಟ್ಲೀಸ್ಟ್ ಒಂದೊಂದು ಜನ್ರೇಷನವರು ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾ ಹೋದರೆ ಇನ್ನೊಂದು 200-300 ವರ್ಷಕ್ಕೆ ಕಂಪ್ಲೀಟ್ ಕ್ಲೀನ್ ಸೊಸೈಟಿನ ನೋಡೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನಿಂದ ಕಂಪ್ಲೀಟ್ ಇದು ಮಾಡೋದು ಕಷ್ಟ. ಬಟ್ ಅದಕ್ಕೊಂದು ಮುನ್ನುಡಿ ಬರೆದ್ರೆ, ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಂಡು ಹೋದರೆ ನಾವು ತುಂಬ ಅದ್ಭುತವಾಗಿ ಬೆಳಿತೀವಿ ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಬೇಕು. ಉನ್ನತಿಯ ಪಾತ್ರ ಹೇಗಿರಬೇಕು ಅಂತ? ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸೆಡ್ಲೆಸ್ ಅಂತ. ಕರ್ನಾಟಕ ಒಂದು ಹೊಸ ಹಂತಕ್ಕೆ ಹೋಗಬೇಕು. ಯುವಕರ ಪಾತ್ರ ಹೆಚ್ಚಾಗಿರಬೇಕು. ಈ ರಾಜ್ಯದ ಬದಲಾವಣೆಯಲ್ಲಿ, ಅಭಿವೃದ್ಧಿಯಲ್ಲಿ ವಿಧಾನಸೌಧದಲ್ಲಿ ಕೂತು ರಾಜ್ಯದ ಮುಂದಿನ ಭವಿಷ್ಯವನ್ನು ತೀರ್ಮಾನ ಮಾಡೋ ಸಾಲಲ್ಲಿ ನಾನು ಕೂತಿದ್ದೀನಿ ಅನ್ನೋದು ನನ್ನ ಸೌಭಾಗ್ಯ. ಸೊ ದೊಡ್ಡದಾಗಿ ಕನಸು ಕಾಣ್ತಿದ್ದೀವಿ. ಖಂಡಿತವಾಗೂ ಆ ಬದಲಾವಣೆ ಬರುತ್ತೆ. ಕರ್ನಾಟಕ ಜನತೆಗೆ ಒಂದೇ ಹೇಳ್ತೀನಿ, ಅಪ್ಪ ಅಮ್ಮ ಶ್ರೀಮಂತರಾದರೆ ದುಡ್ಡೇ ಬಂಡವಾಳ, ಬಡವರಾದರೆ ನಮ್ಮಂಥ ಬಡವರಿಗೆ ಧೈರ್ಯನೇ ಬಂಡವಾಳ. ನನ್ನ ಧೈರ್ಯ ನನ್ನನ್ನು ಇಷ್ಟು ದೂರ ಕರ್ಕೊಂಡ್ಬಂದಿದೆ. ನಿಮ್ಮ ಧೈರ್ಯನೂ ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗುತ್ತೆ. ಥ್ಯಾಂಕ್ ಯು ಮೇಡಮ್. ಸರ್, ಇನ್ನೊಂದೇನು ಅಂತಂದರೆ, ನಾನು ನೀವು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ದೆ, ಅದ್ಭುತವಾಗಿ ಮಾತಾಡಿದ್ರಿ. ನಿಮ್ಮ ಪ್ರಕಾರ ಒಂದು ಕನಸಿನ ಕರ್ನಾಟಕ ಅಂತ ಅಂದರೆ ಹೇಗಿರಬೇಕು ನಿಮ್ಮ ಪ್ರಕಾರ? ಆದಷ್ಟು ಕರಪ್ಷನ್ ಇಂಟೆನ್ಸಿಟಿನ ಕಡಿಮೆ ಮಾಡಬೇಕು. ಸಡನ್ನಾಗಿ ಇದು ಶತಮಾನಗಳಿಂದ ಬೇರೂರಿದೆ. ಅಟ್ಲೀಸ್ಟ್ ಒಂದೊಂದು ಜನ್ರೇಷನವರು ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ತಾ ಹೋದರೆ ಇನ್ನೊಂದು 200-300 ವರ್ಷಕ್ಕೆ ಕಂಪ್ಲೀಟ್ ಕ್ಲೀನ್ ಸೊಸೈಟಿನ ನೋಡೋಕ್ಕೆ ಸಾಧ್ಯ. ನಮ್ಮ ಜನ್ರೇಷನಿಂದ ಕಂಪ್ಲೀಟ್ ಇದು ಮಾಡೋದು ಕಷ್ಟ. ಬಟ್ ಅದಕ್ಕೊಂದು ಮುನ್ನುಡಿ ಬರೆದ್ರೆ, ಆ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೊಂಡು ಹೋದರೆ ನಾವು ತುಂಬ ಅದ್ಭುತವಾಗಿ ಬೆಳಿತೀವಿ ಅನ್ನೋದು ನನ್ನ ಆಶಯ. ಎಲ್ರಿಗೂ ಒಳ್ಳೆಯದಾಗಬೇಕು.